ಶೀರ್ಷಿಕೆ ಅಸ್ಥೆಯದ ಹಾದಿ. ಗ್ರಾಮೀಣ ಪ್ರದೇಶದ ಸಣ್ಣ ಹಳ್ಳಿಯೊಂದರಲ್ಲಿ ರಾಮಣ್ಣ ಎಂಬ ಬಡ ರೈತನಿದ್ದ. ಆತನಿಗೆ ಸಣ್ಣ ಜಮೀನಿದ್ದು ಅದರಲ್ಲಿ ಬೆಳೆದ ಬೆಳೆಯನ್ನು ಮಾರಿ ಜೀವನ ಸಾಗಿಸುತ್ತಿದ್ದ. ರಾಮಣ್ಣನಿಗೆ ನೆರೆಹೊರೆಯವರ ವಸ್ತುಗಳ ಮೇಲೆ ಆಸೆ ಇರಲಿಲ್ಲ. ಆತ ತನ್ನ ಪರಿಶ್ರಮದಿಂದ ಬಂದದ್ದನ್ನು ಮಾತ್ರ ಬಳಸುತ್ತಿದ್ದ. ಒಂದು ದಿನ ರಾಮಣ್ಣನಿಗೆ ಪಕ್ಕದೂರಿನ ಶ್ರೀಮಂತ ಜಮೀನುದಾರನ ಮನೆಯಲ್ಲಿ ನಡೆಯುತ್ತಿದ್ದ ಮದುವೆಗೆ ಹೋಗುವ ಅವಕಾಶ ಸಿಕ್ಕಿತು. ಅಲ್ಲಿನ ವೈಭವೋಪೇತವಾದ ಆಚರಣೆಗಳು, ಬೆಲೆಬಾಳುವ ವಸ್ತುಗಳು ಮತ್ತು ರುಚಿಕರವಾದ ಭೋಜನವನ್ನು ನೋಡಿ ರಾಮಣ್ಣನ ಮನಸ್ಸು ಕ್ಷಣಕಾಲ ಚಂಚಲವಾಯಿತು. ನನಗೂ ಇಂತಹದ್ದೊಂದು ಜೀವನ ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಆತ ಯೋಚಿಸಿದ. ಆದರೆ ರಾಮಣ್ಣನಿಗೆ ತಕ್ಷಣವೇ ಪಠ್ಯದಲ್ಲಿ ಓದಿದ ಮಾತುಗಳು ನೆನಪಾದವು. ಬೇರೆಯವರ ವಸ್ತುಗಳನ್ನು ನಾವು ಮುಟ್ಟದಿದ್ದರೂ ಅದನ್ನು ಬಯಸಿದರೆ ಅದು ಸ್ಥೇಯವೇ. ಈ ಮಾತುಗಳು ಆತನ ಕಣ್ಣು ತೆರೆಸಿದವು. ಆತ ತಕ್ಷಣವೇ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡು ತನಗಿರುವ ಸಣ್ಣ ಜಮೀನಿನಲ್ಲಿ ಸಂತೋಷದಿಂದ ದುಡಿಯಲು ನಿರ್ಧರಿಸಿದ. ಕೆಲವು ದಿನಗಳ ನಂತರ ರಾಮಣ್ಣನ ಜಮೀನಿನಲ್ಲಿ ಉತ್ತಮವಾದ ಬೆಳೆ ಬಂತು. ಆತ ಅದನ್ನು ಮಾರಿ ಸಾಕಷ್ಟು ಹಣ ಸಂಪಾದಿಸಿದ. ಆ ಹಣದಿಂದ ಆತ ತನ್ನ ಕುಟುಂಬಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ಕೊಂಡುಕೊಂಡ. ಆತನ ಸರಳ ಜೀವನ ಮತ್ತು ಅಸ್ಥೆಯ ಗುಣವನ್ನು ನೋಡಿ ಊರಿನವರೆಲ್ಲರೂ ಆತನನ್ನು ಗೌರವಿಸಿದರು. ಒಂದು ದಿನ ಶ್ರೀಮಂತ ಜಮೀನುದಾರನು ರಾಮಣ್ಣನ ಬಳಿ ಬಂದು, ನಿಮ್ಮ ಸರಳ ಜೀವನ ಮತ್ತು ಅಸ್ಥೆಯ ಗುಣವನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ನೀವು ನಿಜವಾದ ಶ್ರೀಮಂತರು ಎಂದು ಹೇಳಿದ. ರಾಮಣ್ಣನು ನಗುತ್ತಾ, ನಾನು ಶ್ರೀಮಂತನಲ್ಲ, ನಾನು ಕೇವಲ ಪರಮಾತ್ಮನ ಪ್ರಸಾದವನ್ನು ಸ್ವೀಕರಿಸುವ ಒಬ್ಬ ಸಾಮಾನ್ಯ ಮನುಷ್ಯ ಎಂದು ಹೇಳಿದ. ಈ ಕಥೆಯು ನಮಗೆ ಸರಳ ಜೀವನದ ಮಹತ್ವ ಮತ್ತು ಅಸ್ಥೆಯ ಗುಣದ ಶಕ್ತಿಯನ್ನು ತಿಳಿಸುತ್ತದೆ. ನಮ್ಮ ದೃಷ್ಟಿ ಸರಿಯಾಗಿದ್ದರೆ ನಮ್ಮ ಸೃಷ್ಟಿಯೂ ಸುಂದರವಾಗಿರುತ್ತದೆ.